ಗ್ಯಾಸ್ ಸಿಲಿಂಡರ್ ಸಮಸ್ಯೆ ನಡುವೆ ಅವಘಡವೊಂದು ಸಂಭವಿಸಿದೆ. ಸಿಲಿಂಡರ್ ಗ್ಯಾಸ್ ಸಾಗಿಸ್ತಾ ಇದ್ದ ಲಾರಿ ಪಲ್ಟಿಯಾಗಿದೆ. ಗದಗ ಜಿಲ್ಲೆಯ ರೋಣ ಪಟ್ಟಣದಲ್ಲಿ ನಡೆದಿರುವ ಅವಘಡ ಇದು. ಗ್ಯಾಸ್ ವಾಹನ ಪಲ್ಟಿ ಆಗ್ತಾ ಇದ್ದಂತೆ ಸ್ಥಳೀಯರಲ್ಲಿ ಆತಂಕ ಮನೆ ಮಾಡಿದೆ. ಭಾರತ್ ಗ್ಯಾಸ್ ಕಂಪನಿಗೆ ಸೇರಿದಂತಹ ಸಿಲಿಂಡರ್ಗಳಿವು. ಡ್ರೈವರ್ನ ಕಂಟ್ರೋಲ್ ತಪ್ಪಿ ಜಮೀನಿನಲ್ಲಿ ಲಾರಿ ಪಲ್ಟಿಯಾಗಿದೆ. ಪರಿಣಾಮ ಚಲ್ಲಾಪಿಲ್ಲಿಯಾಗಿ ಬಿದ್ದಿದ್ದು, ಅಂದ್ರೆ ಗ್ಯಾಸ್ ಸಿಲಿಂಡರ್ಗಳು ತುಂಬಿಸ್ಕೊಂಡು ಹೋಗ್ತಾ ಇದ್ರಲ್ಲ, ಅವೆಲ್ಲವೂ ಕೂಡ ಚಲ್ಲಾಪಿಲ್ಲಿಯಾಗಿ ಬಿದ್ದಿವೆ. ಡ್ಯಾಮೇಜ್ ಗಿಮೇಜ್ ಆದ್ರೆ ಅನಾಹುತ ಆಗುತ್ತಲ್ಲ ಅಂತ ಆತಂಕ ಅವರಿಗೆ. ಸಿಲಿಂಡರ್ ಗ್ಯಾಸ್ ಸಾಗಿಸ್ತಾ ಇದ್ದ ಲಾರಿ ಡ್ರೈವರ್ನ ಕಂಟ್ರೋಲ್ ತಪ್ಪಿ ಬಿದ್ದಿದೆ. ಇವು ಖಾಲಿ ಅಥವಾ ಫುಲ್ ಆಗಿರೋದ ಒಂದು ಪ್ರಶ್ನೆ. ಎರಡನೇದು, ಇನ್ ಕೇಸ್ ಆ ಥರ ಜೋರಾಗಿ ಒಂದ್ರ ಮೇಲೆ ಬಿದ್ದು ಏನಾದರೂ ಸೀಲ್ ಗೀಲ್ ಓಪನ್ ಆಗಿ ಡ್ಯಾಮೇಜ್ ಆಗಿಬಿಟ್ರೆ ಬಿಸಿಲು ಬೇರೆ ಹೇಳೋಕ್ಕಾಗಲ್ಲ. ಇದು ಯಾವ ರೀತಿಯಾಗಾದರೂ ಬೇಕಾದರೆ ಪರಿಣಾಮವನ್ನು ಬೀರ್ಬಿಡ್ಬೋದು. ಹಾಗಾಗಿ ಸ್ಥಳೀಯರಲ್ಲಿ ಆತಂಕ ಮನೆ ಮಾಡಿದೆ. ತಗೊಂಡು ಹೋಗ್ತಾ ಇದ್ದ ವಾಹನ ಕಂಪ್ಲೀಟಾಗಿ ಪಲ್ಟಿಯಾಗಿದೆ. ಗದಗ ಜಿಲ್ಲೆಯ ರೋಣ ಪಟ್ಟಣದಲ್ಲಾಗಿರುವಂತಹ ಅವಘಡ ಇದು. ಗ್ಯಾಸ್ ಏಜೆನ್ಸಿಗೆ ತುಂಬಿಸ್ಕೊಂಡು ಹೋಗ್ತಾ ಇರ್ತಾರೆ, ಆವಾಗ ಕಂಟ್ರೋಲ್ ತಪ್ಪಿ ಬಿದ್ದಿದೆ. ಡ್ರೈವರ್ನ ಅಜಾಗರೂಕತೆಯೋ ಅಥವಾ ಕಂಟ್ರೋಲ್ಗೆ ಸಿಗ್ಲಿಲ್ವೋ ಗೊತ್ತಿಲ್ಲ, ಒಟ್ಟು ಆಕ್ಸಿಡೆಂಟ್ ಆಗಿದೆ.